ಥೈಲ್ಯಾಂಡಲ್ಲಿ ಬೆಸ್ಟ್ ಐಲ್ಯಾಂಡ್ಗೆ ಏನಕ್ಕೆ ವಿಸಿಟ್ ಮಾಡಬೇಕಂತ ಇನ್ನೊಂದು ರೀಸನ್. ದಿಸ್ ಇಸ್ ದ ಮೋಸ್ಟ್ ಫೇಮಸ್ ಹೇರ್ ಪಿನ್ ಬೆಂಡ್ ದಟ್ ಯು ಕ್ಯಾನ್ ಟಾಕ್ ಅಬೌಟ್. ಬೈಕಲ್ಲಿ ಬರ್ತಾರೆ ದಬಕ್ಕಂದ ಬಿದ್ದೋಗ್ಬಿಡ್ತಾರೆ ಈ ಹೇರ್ ಪಿನ್ ಬೆಂಡಲ್ಲಿ, ಆಯಿತಾ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಾಲ್ ಇಟ್ಸ್ ವೆರಿ ಫೇಮಸ್, ಇಟ್ಸ್ ನೆಕ್ಸ್ಟ್ ಟು ದ ಬೀಚ್ ಓನ್ಲಿ. ಅದೆಲ್ಲ ತೋರಿಸ್ತೀನಿ ನಿಮಗೆ, ಆಯಿತಾ. ಐ ಕಮ್ ಒನ್ಸ್, ಆವಾಗ ನಾನು ಅಯ್ಯೋ ಓಡ್ಸೋಕ್ಕಾಗ್ತಿಲ್ಲ ಅಂತ ಒದ್ದಾಡಿದೆ, ಆಯಿತಾ. ಯು ಲುಕ್ ಅಟ್ ದಿಸ್ ಬ್ಯೂಟಿ ಯಾರ್. ಕೋ ಚಾಂಗ್ ಅಂತ ಜಾಗ ಸ್ವಾಮಿ, ಬರೋರಿಲ್ಲ. ನಿಮ್ಗೆ ಯಾರೋ ಕನ್ನಡಿಗರು ಈ ವಿಡಿಯೋ ತೋರಿಸಿದಾರಾ? ರೈಟಲ್ಲಿ ಒಂದು ಟ್ರಕ್ ಕಾಣುತ್ತಾ, ನಿಂತ್ಕೊಂಡ್ಬಿಟ್ಟವನೆ, ಹೋಗ್ತಾಯಿಲ್ಲ. ಯಾಕಂದರೆ ಹಿ ನೋಸ್ ಆ ಕಡೆಯಿಂದ ಕೆಳಗೆ ಬರ್ತಾವನು, ಹಾರ್ನ್ ನೋಡ್ದ, ಸೊ ಅದಕ್ಕೆ ನಿಲ್ಲಿಸ್ಕೊಂಡ. ನನ್ನ ಕಣ್ಣಿಂದ ಕಾಣಿಸ್ತಿದೆ, ಕೆಳಗಡೆ ಇದೀನಲ್ವ, ಇದು ಡ್ರೋನ್ ಶಾಟು. ಅವ್ನಿಗೇನೋ ಪಾಸ್ ಮಾಡ್ದ, ಮೋಸ್ಟ್ಲಿ ದುಡ್ಡು ಕೊಟ್ಟ ಅನ್ಸುತ್ತೆ, ಥ್ಯಾಂಕ್ ಯು ಅನ್ನೋದು ಕೇಳೋಕ್ಕೆ, ಆಯಿತಾ. ಇಬ್ಬರು ಒಟ್ಟಿಗೆ ಹೋಗ್ಬಿಟ್ರೆ ಆಯಿತಾ ಕಚ್ಕೊಂಡ್ಬಿಡ್ತಾರೆ, ಆಯಿತಾ. ಅಪ್ಪ ಅಂದರೆ ಅಪ್ಪು ನಿಮ್ಗೆ ಅದು ಕಾಣಲ್ಲ. ಅದು ನಿಮಗೆ ನೆಲದಿಂದ ತೋರಿಸ್ತೀನಿ ಇರಿ, ಆಯಿತಾ. ಯು ಜಸ್ಟ್ ಸಿ ದ ಹೇರ್ ಪಿನ್ ಬೆಂಡ್ ಆ್ಯಂಡ್ ಆಲ್, ಸಿ ದ ಡ್ರೋನ್ ಫುಟೇಜ್ ಫಸ್ಟ್, ಆಯಿತಾ. ಆ್ಯಂಡ್ ಯು ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಟ್ ಕೋಚ್ ಆ್ಯಂಗಲ್ ನಾನು ಏನಕ್ಕೆ 5 ದಿವಸ ಇದ್ದೆ, ಬಂದಿದ್ದ ದಿವಸ ಓಡೋಗೋಣ ಅಂದಿದ್ದೆ. ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸು ಆ ಹೋಟ್ಲಿಂದ, ಆಯಿತಾ. ಆದರೆ ಸಕ್ಕತ್ತಾಗಿರೋ ಹೋಟ್ಲ ಆಮೇಲೆ ಸಿಕ್ಕಿದ್ಮೇಲೆ, ಯಾಕಂದರೆ ಬೈಕ್ ಸಿಕ್ತಲ್ಲ, ಸುತ್ತಿ ಒಳ್ಳೆ ಹೋಟ್ಲ್ ಎತ್ಕೊಂಡೆ ನಾನು, ಆಯಿತಾ. ಇಟ್ ಈಸ್ ಬ್ಯೂಟಿಫುಲ್ ಅಂದರೆ ಸಖತ್ ಬ್ಯೂಟಿಫುಲ್, ಆಯಿತಾ. ಯು ವಿಲ್ ವಾಂಟ್ ಟು ಕಮ್ ಫಾರ್ ಅ ರೈಡ್. ಈ ಒಂದು ಒಂದು ರೈಡ್ ಬರಲೇಬೇಕು ಅಂದ್ಕೊಳ್ತೀರ ನೀವು, ಆಯಿತಾ. ಸೂಪರ್ ಅಂದರೆ ಸೂಪರ್. ಇವಾಗ ನೋಡಿ ಟ್ರಕ್ ಹೊರಟ, ಎಲ್ಲ ಹೋದ್ಮೇಲೆ ಅವನು ಹೊರಟ, ಅವನ್ನ ಫಾಲೋ ಮಾಡೋಣ ಅಂತ ನನ್ನ ಡ್ರೋನ್ ಕಳಿಸಿದ್ರೆ ವೈರ್ಗಳೆಲ್ಲ ಅಡ್ಡ ಕಾಚ್ಕೊಂಡ್ಬಿಡ್ತಾಳೆ ನಮ್ಮ ಚಿನ್ನವಳು ಅಂದ್ಬಿಟ್ಟು ಮುಚ್ಕೊಂಡು ವಾಪಸ್ ಕರ್ಕೊಂಬಂದೆ. ಎಲ್ಲ ಟ್ರೀ ಎಲ್ಲ ಕಾಣುತ್ತೆ, ಬಟ್ ವೈರ್ ಕಾಣಲ್ಲ. ಯಾಕಂದರೆ ನಂದು ಮಾನಿಟ್ರ್ ಇದೆಲ್ಲ, ಮಾನಿಟ್ರ್ ಮಾಡ್ತೀನಲ್ಲ, ಅದರಲ್ಲಿ ಲೈಟ್ ಬೀಳುತ್ತೆ, ಯಾವುದು ಸೂರ್ಯ ಕಾಣಲ್ಲ. ಅಲ್ಲಿಂದ ನಾನು ಕಳಿಸ್ದೆ ಡ್ರೋನ್. ಹೆಂಗೆ ನಮ್ಮ ಗಿಡ ಮರ ಮದ್ದೆಲ್ಲ ಹೋಗಿ ಏನಿರ್ಬೋದು, ಹೆಂಗಿರ್ಬೋದು, ಬಟ್ ಐ ನೋ ಇಟ್ ಲೂಸ್ ಸಿಗ್ನಲ್, ಆಯಿತಾ. ಬ್ಲಾಕ್ ಆಗಿಬಿಡ್ತದೆ, ಬ್ಲಾಕ್ ಆಗಿಬಿಟ್ರೆ ರಿಟರ್ನ್ ಹೋಮ್ ಆದರೆ ಬರ್ತದೆ, ವಾಪಸ್ ಬರ್ತದೆ, ಅದೇ ಟೆನ್ಷನ್ ಇಲ್ಲ, ಆಯಿತಾ. ಆದರೂ ಹಿಂಗಿದೆ ನೋಡೋಣ ಅಂತ ಕಳಿಸಿದ್ರೆ ಹಿಂಗಿದೆಯಪ್ಪ. ಅಯ್ಯೋ ಸ್ವಾಮಿ, ಈಜು ಬರಲ್ಲ ಅಂದರೂ ಪರವಾಗಿಲ್ಲ, ಸೊಂಟ ತನಕ ನೀರು ಬರೋದು ಅಷ್ಟೇ. ಇವು ಕರ್ಕೊಂಬರೋದಿದೆಲ್ಲ ದೊಡ್ಡ ವಿಷಯ. ಯಾಕಂದರೆ ಮಾನಿಟ್ರಲ್ಲಿ ಹಂಗೆ ಕಾಣಿಸ್ತಾ ಇಲ್ಲ, ಆಯಿತಾ. ಫಾಸ್ಟಾಗಿ ಕಳಿಸೋದು, ಸ್ಲೋ ಕಳಿಸೋದು, ನಿಲ್ಲಿಸ್ಕೊಳ್ಳೋದು, ಮಾಡ್ಕೊಳ್ಳೋದು, ಅಯ್ಯೋ ಏನಾದರೂ ಮಾಡಿ ಎಲ್ಲೂ ಗುದ್ಕೊಂಬರ್ದು. ಯಾಕಂದರೆ ವೈರ್ ಕಾಣಲ್ಲ, ನಿಮಗೆಲ್ಲ ಕಾಣುತ್ತಾ ವೈರು, ನನಗೂ ಕಾಣಿಸ್ತಾ ಇಲ್ಲ, ಆಯಿತಾ. ಸೊ ಅದಕ್ಕೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಎಷ್ಟೇ ಎಕ್ಸ್ಪೀರಿಯನ್ಸ್ಡ್ ಆದ್ರೂ ಎಲ್ಲ ಗುದ್ಕೊಂಡು ಬಿದ್ಕೊಂಡ್ಬಿಟ್ರೆ ನೋಡಿ ಅಲ್ಲಿ ಕಾಣ್ತಾ ವೈರು, ಕಾಣಿಸೋದಿಲ್ಲ. ಔಷಧದಲ್ಲಿ ಎಳ್ಕೊಂಬಂದ್ಬಿಟ್ರೆ ದಬಕ್ಕಂತ ಬಿದ್ದೋಗ್ಬಿಡ್ತದೆ. ಇದು ಬರೀ ಮೇಲೆ ನೋಡ್ತಾಯಿದ್ರಿ, ಕೆಳಗಿಂದ ನೋಡಬೇಕು ನೀವು. ಶಾರ್ಟ್ಸು ಹೆಂಗಿದೆ ಅಂದರೆ ಕಲಾಸ್. ಅಲ್ಲೇ ಅಣ್ಣವ್ರು ಇದ್ದಾರೆ ನೋಡಿ, ಜೇಮ್ಸ್ ಬಾಂಡ್ ಬೆಂಗಳೂರಿಂದ ಬರೋಣ ಬೈಕಲ್ಲಿ, ಆಯಿತಾ. ಬಾಡಿಗೆ ತೊಗೊಂಬಿಡಿ ಒಂದು ಬೈಕು, ಆಯಿತಾ. ಹಾಕ್ಬಾರ್ದು, ಯಾವ ಪೊಲೀಸ್ ಏನು ಅಡ್ಡಾಕಲ್ಲ, ಏನಿಲ್ಲ. ಬೀಳ್ಬೇಡಿ ಅಷ್ಟೇ. ಯಾಕಂದರೆ ನಿಮ್ಮದು ಪಾಸ್ಪೋರ್ಟ್ ಇಸ್ಕೊಂಡಿರ್ತಾರೆ, ಗಾಡಿ ಡ್ಯಾಮೇಜ್ ಮಾಡಿದ್ರೆ ಅದನ್ನ ರಿಪೇರಿ ಮಾಡಿದಾಗ ನಿಮ್ಮ ಪಾಸ್ಪೋರ್ಟ್ ಕೊಡೋದು, ಅದು ಮಾತ್ರ ಯೋಚನೆ. ನಾನು ಏನು ಮಾಡಿದೆ, ಅದಕ್ಕೋಸ್ಕರ ಪಾಸ್ಪೋರ್ಟ್ ಕೊಡ್ತಾರೆ, ಡೆಪಾಸಿಟ್ ಕಟ್ಬಿಟ್ಟೆ. ಹೋದರೆ ಹೋಗಲಿ, ಏನೋ ಬೈ ಚಾನ್ಸ್ ಗ್ರಾಚಾರ ಆದರೆ ಡೆಪಾಸಿಟ್ ಹೋಯ್ತು. ಪಾಸ್ಪೋರ್ಟ್ ಇಟ್ಕೊಂಡ್ಬಿಟ್ಟು ಬಡ್ಡಿ ಮಗ ಏನಾದರೂ ಇಷ್ಟು ಕೇಳಿದ್ರೆ ಲೆಫ್ಟಲ್ಲಿ ಇನ್ಕ್ಲಿನೇಷನ್ನು, ಸ್ಲೋಪು, ಎಲಿವೇಷನ್ನು, ಸ್ಪೀಡು ಅದೆಲ್ಲ ನಿಮಗೋಸ್ಕರ ಕೊಡ್ತಾ ಇರೋದು. ನೀವು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ರೈಟಲ್ಲೇ ನಮಗೆ ಫುಲ್ಲು ಸಮುದ್ರ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ, ಆಯಿತಾ. 5 ದಿವಸದ ಇನ್ಫಾರ್ಮೇಷನ್ ಆಲ್ರೆಡಿ ಎಷ್ಟೊಂದು ಕೊಟ್ಟಿದ್ದೀನಿ. ಅದು ನೋಡಿಲ್ಲ ಅಂದರೆ ನಿಮ್ಮ ಕರ್ಮ, ನಾನು ಏನು ಮಾಡೋಕ್ಕಾಗಲ್ಲ. ಇದು ನೋಡಿ -2 ಎಲಿವೇಷನ್ ಅಂತ ತೋರಿಸ್ತಾ ಇದೆ, ಅಂದರೆ ಕೆಳಗೆ ಹೋಗ್ತಾ ಇದ್ದೀನಿ ನಾನು, ಓಕೆ. ಅಲ್ಲ ಸಾರಿ, ಸ್ಲೋಪ್ ಕೆಳಗಡೆ -22, ಆಯಿತಾ. ನೋಡಿ ಎಲ್ಲ ಪ್ರಾಪರ್ಟೀಸ್ ಸೂಪರ್ ಪ್ರಾಪರ್ಟೀಸ್. ಅಯ್ಯೋ ಗಾಡಿ ಇದ್ದರೆ ಬಂದು ಹುಡ್ಕೊಂಡು ಯು ಕ್ಯಾನ್ ಟೇಕ್ ಆ್ಯಂಡ್ ಸ್ಟೇ, ಆಯಿತಾ. ಇಲ್ಲ ಅಂದರೆ ನೀವು ಆನ್ಲೈನ್ ಬುಕ್ ಮಾಡ್ಕೊಳ್ತೀರಿ ಅಂದರೆ ಎಲ್ಲೋ ಒಂದು ಕಡೆ ನೇತಾಕೊಂತೀರ. ನಾನು ಹೆಂಗೆ ಫಸ್ಟ್ ದಿವಸ ನೇತಾಕೊಂಡು ಹಂಗೆ ನೇತಾಕೊಂತೀರ. ಅದಕ್ಕೆ ನಾನು ಐ ಡೋಂಟ್ ಪ್ರಿಫರ್ ಆನ್ಲೈನ್ ಬುಕ್ಕಿಂಗ್ ಅನ್ನೋ ದಟ್ ಸ್ಟ್ರೈಟ್ ವೇ ಬಂದು ಮಾಡೋದು. ಅದು ಮಾಡಬೇಕಂದ್ರೆ ನಿಮ್ಮ ಕೈಯಲ್ಲಿ ಸುತ್ತಕ್ಕೆ ಒಂದು ಬೈಕ್ ಇರಬೇಕು, ಹೇಳಿದ ತಕ್ಷಣ ಒಂದು ಬೈಕ್ ತಗೊಂಡು ಇವಾಗ ನೋಡಿ ಸ್ವಾಮಿ ಸ್ಲೋಪು, ಎಲಿವೇಷನ್ ಹೆಂಗೆ ಚೇಂಜ್ ಆಗ್ತದೆ ನೋಡೋದು. ನೀವು ಸುಮ್ಮನೆ ನೀವು ನೋಡಿ ಅಂದ್ಕೊಳ್ತೀರ ಎಲ್ಲ ನಮ್ಮ ಕನ್ನಡಿಗರು ಬೈಕ್ ರೈಡ್ ಮಾಡ್ತಾರೆ. ಅಯ್ಯೋ ಬ್ಯಾಂಗ್ಳೂರ್ ಟು ರಾಮನಗರ, ಬ್ಯಾಂಗ್ಳೂರ್ ಟು ಹಾಸನ್, ಬ್ಯಾಂಗ್ಳೂರ್ ಟು ಚಿಕ್ಕಮಂಗ್ಳೂರು ಒದ್ದೆ ಅಂದ್ಬಿಟ್ಟು ಬಂದು ತೋರ್ಸಕ್ಕೆ ಬರಲ್ಲ. ಅವರೆಲ್ಲ ಅಲ್ಲಲ್ಲೇ ಫೇಮಸ್ ಆಗಬೇಕು, ಆಯಿತಾ. ನೋಡಿ
ಮೇಲೆ 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 ಹೋಗಿ ಕೈಗೂ ತೋರಿಸ್ತಾ ಇದೆ ನಿಮಗೆ. ಇವರೆಲ್ಲ ಸ್ಕಿಲ್ಡ್ ಡ್ರೈವರ್ಸ್ ಗೊತ್ತಾ, ಗೇರ್ಲೇ ಬರ್ತಾರೆ, ಬ್ರೇಕ್ ಹಾಕೊಳ್ಳಲ್ಲ. ಸ್ಕಿಲ್ಡ್ ಅಂದರೆ ಸ್ಲೋಪ್ ಮಾಡಿ 15, 17, 20, 21 ಒಳ್ಳೆ ಪ್ರಾಪರ್ಟಿ ಇದೆ. ತುಂಬ ಪ್ರಾಪರ್ಟಿ ಇದೆಪ್ಪ ಇವ್ರು ಕಾಣಿ ಆಯಿತಾ. ಸ್ವಲ್ಪ ಏನಾದರೂ ನೀವು ವಿಡಿಯೋ ಹಾಕಿ ಯೂಟ್ಯೂಬಲ್ಲಿ ಹಾಕೊಂಡು ಇಟ್ಕೊಂಡ್ರೆ ಇದು ಯೂಟ್ಯೂಬಲ್ಲಿ ಇಟ್ಕೊಂಡು ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ, ದಟ್ ಇಸ್ ಅಡ್ವಾಂಟೇಜ್. ನೋಡಿ ರೋಡಲ್ಲ ಏನು ಕ್ಲಾಸ ಮಾಡಿ ಇಟ್ಕೊಂಡು ಆಯಿತಾ. ಇಟ್ ಇಸ್ ನಾಟ್ ರೆಗ್ಯುಲರ್ ನಮ್ಮ ಹಾಕ್ತಾರಲ್ಲ, ಇದು ಕಾಂಕ್ರೀಟಲ್ಲಿ ಒಂದು ಚೂರು ಏನೋ ವೈಬ್ರೇಷನ್ ಏನೋ ಕಾಣುತ್ತಲ್ಲ, ಇನ್ಕ್ಲಿನೇಷನ್ ಸ್ಲೋಪ್ ಮಾಡಿ 8 ಮಾಡಿ ತೋರಿಸ್ತೀನಿ, 8 ಮಾಡಿ. ಯಾಕಂದರೆ ಮೇಲೆ ಕೆಳಗೆ ಮೇಲೆ ಗಾಡಿ ಓಡಿಸೋಕೆ ಇದು ಅಂತ ಮಾತ್ರ ಚಿತ್ರನ ಜಾಗ. ಕೋಚ್ ಹ್ಯಾಂಗಿದೆಲ್ಲ ಅಬ್ಬಬ್ಬಬ್ಬಬ್ಬಬ್ಬ. ಎಲಿವೇಶನ್ ನೋಡಿ 24. ಇವಾಗ ಸ್ಲೋಪ್ ನೋಡೋಣ. ಸ್ಲೋಪ್ ಅದರಲ್ಲಿ ಬೇರೆ ನನ್ನ ಕ್ಯಾಮ್ರೆಲ್ಲ ಹಿಂಗೆ ಮಾಡ್ಬೇಕು, ನಾನು ಹಿಂದೆ ತಿರುಗಿಸು ಮುಂದೆ ತಿರುಗಿಸು. ಗಾಡಿ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಗೊತ್ತಾ, ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಗಾಡಿ ಓಡಿಸ್ಕೊಂಡು ಇದೆಲ್ಲ ಫುಟೇಜ್ ತಗೊಂಡು ಅಲ್ಲಾಡಬಾರ್ದು. ಅಲ್ಲಾಡ್ಬಿಟ್ರೆ ಹೋಯ್ತು ಫುಟೇಜು ಆಯಿತಾ. ನೋಡಿ ಸ್ಲೋಪ್ ನೋಡಿ 37, 32, 33. ಅಯ್ಯೋ ಇನ್ನು ಮೇಲೆ ಹೋಗ್ತಾನೆ ಇದೆ ಸ್ವಾಮಿ. ಏನಿದು ಏನು ಸ್ವಾಮಿ ಇದು? ಮೇಲೆ ಗಾಡಿಗೆ ಒತ್ತಾ ಇದ್ದೀನಿ, 34 ಮಾತ್ರ ಹೋಯ್ತಾ ಇಲ್ಲ. ಇದು ಪವರ್ಫುಲ್ ಗಾಡಿ, ಇದು ಸಖತ್ ಪವರ್ಫುಲ್ ಗಾಡಿ. ಎಲಿವೇಶನ್ ನೋಡಿ, ಅಂದರೆ ಸಮುದ್ರದ ಮೇಲೆ ಬರೀ 60-70 ಮೀಟ್ರ್ ಮೇಲೆ ಇದ್ದೀವಿ, ಚಾನ್ಸೇ ಇಲ್ಲ, ಜಾಸ್ತಿ ಇದ್ದೀವಿ. ಸ್ಲೋಪ್ ಮಾಡಿ ಕೆಳಗೆ ಮೇಲೆ ಲೆಫ್ಟಲ್ಲಿ ಕಾಣಿಸ್ತಾರೆ. ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಬಿಕಾಸ್ ಯು ಆಲ್ಸೋ ಎಂಜಾಯ್ ಇಟ್ ವೆನ್ ಯು ಕಮ್. ನೀವು ನಿಮಗೆ ಗಾಡಿ ಓಡಿಸ್ಕೊಂಡು ಹೋಗೋದಿಲ್ಲ ಅದರಲ್ಲಿ. ನೀ ಬೆಂಟನ್ನು ನೋಡಿದ್ದೇನೋ, ಅದೆಲ್ಲ ಮಾಡಿಕೊಂಡ್ರೆ ನೋಡಿ. ನೀವು ಕೆಳಗೆ ಮೇಲೊಂದ, ಇವ್ರು ಕೆಳಗೆ ಒಂದು ಕೆಳಗೆ ಸಮುದ್ರ ರೈಟ್ ಆಯಿತಾ. ನಿಮ್ಗೆ ಅನ್ಕೊಬೋದು ಏನು ಬರೀ ಸಮುದ್ರ ಅದೇ ಥರ ಕೆಲಸ ಬರೀ ಅದೇ ಕೆಲ್ಸಕ್ಕೆ ಹೋಯ್ತಾ ಇದ್ರಲ್ಲ ನೋಡಿ. ಕೆಳಗೆ ಹೋಯ್ತಿದೆ ಸ್ಲೋಪು, ಮಾತ್ರ ಮೇಲೆ ನನಗೆ ಮೇಲೆ ಹೋಗೋ ದೊಡ್ಡ ವಿಷಯ ಇಲ್ಲ. ಕೆಳಗೆ ಬರಬೇಕಾದ್ರೆ ಅದು ಬ್ರೇಕ್ ಇಟ್ಕೊಂಡು ಬರಬೇಕು. ನನಗೆ ಈ ಹೋಂಡಾ ಬೈಕ್ಸಲ್ಲೆಲ್ಲ 2 ಕೈಯಲ್ಲಿ ಬ್ರೇಕ್ ಇಟ್ಕೊಂಡು ಬರೋಕ್ಕೆ ಬರಲ್ಲ. ನನಗೆ ಗೇರ್ ಕೊಟ್ಬಿಡು, ನನ್ನ ಮಗನ ಬಗ್ಸ್ಬಿಡ್ತೀನಿ, ಗಾಡಿ ಫುಲ್ ಬಗ್ಸ್ಬಿಡ್ತೀನಿ. ಇಲ್ಲ ಬಗ್ಸಿಬೇಕು. ಹೆಂಗೆ ಬಗ್ಸ್ತೀನಿ ಅಂದರೆ ಗಾಡಿನೂ ಬಗುತ್ತೆ, ನಾನು ಬಗ್ತೀನಿ, ನಾನು ಕೊನೆಗೆ ಬಿದ್ದೇ ಹೋಗ್ತೀನಿ. ಆ ಥರ ನನ್ನ ಕಾಲೇಜಲ್ಲಿ ಮಾಡಿದ್ದೆ. ನಾನು ಬೆಂಡ್ ಮಾಡಿದೆ. ಆವಾಗ ನನಗೆ ಬಿಟ್ಟುವನ್ನು ಫೇಮಸ್, ನಾನು ಐಡಲ್ ಆಯಿತಾ. ಬೆಂಡ್ ಮಾಡಿದೆ ಒಂದು ಈ ಪ್ರಾಪರ್ಟಿ ಟ್ರ್ಯಾಂಕ್ವಿಲಿಟಿ ಅಂತ ಆಯಿತಾ. ನಿಮಗೆ ಡ್ರೋನ್ ಶಾಟ್ ತೋರಿಸ್ತೀನಿ. ಇವರು ಪ್ರೈವೇಟ್ ಬೀಚ್ ಇಟ್ಕೊಂಡ್ಬಿಟ್ಟಾರೆ, ಪ್ರೈವೇಟ್ ಸೀ ವಾಕ್ ಇಟ್ಕೊಂಡ್ಬಿಟ್ಟಾರೆ. ಅದು ಗೊತ್ತಿಲ್ಲ ನನಗೆ ವಿಷಯ ಆಯಿತಾ. ಎಲ್ಲ ಕಾಣಿಸ್ತದೆ, ಬಟ್ ಅವ್ರದಿಂದ ಗೊತ್ತಿಲ್ಲ ನನಗೆ. ಡ್ರೋನಲ್ಲಿ ಎತ್ಕೊಂಡಾಗಲೇ ಗೊತ್ತಾಗಿದ್ದು ವಿಷಯ ತೋರಿಸ್ತೀನಿ. ಅದು ಇಲ್ಲಿ ಕೊಂಡ್ಕೊಬೋದು, ನೀವು ಒಂದೊಂದು ಯೂನಿಟ್ ಕೊಂಡ್ಕೊಂಡ್ಬಿಟ್ಟು ಬಾಡಿಗೆ ಕೊಡ್ಬೋದು ನೀವು ಆಯಿತಾ. ಅದನ್ನು ನ್ಯಾಪ್ ಇಟ್ಕೊಳ್ಳಿ. ನಾನು ಆಲ್ರೆಡಿ ಐಡಿಯಾ ಆಗ್ತೀನಿ, ಹಿಂಗೆ ಮಾಡೋದು, ಹಿಂಗೆ ಕೊಟ್ಕೊಳ್ಳೋದು, ಏನು ಕತೆ ಅದೆಲ್ಲ ದುಡ್ಡೆಲ್ಲಿಂದ ಅರ್ಜಿ ಮಾಡೋದು. ಬದರಿಕಾಯಿ ಅದನ್ನು ಮಾಡಿದ್ರೆ ಬಂದಿರ್ತಾರೆ. ಮಾರ್ಕೆಟಿಂಗ್ ದೊಡ್ಡ ವಿಷಯ ಎಲ್ಲ ಮಾಡಿಬಿಡ್ತೀನಿ ಹೆಂಗಾದ್ರು. ನೋಡಿದೆ ಬ್ಯಾಂಗ್ ಬಾವ್ ಪಿಯರ್ ಅಂತ. ನಾನು ಫ್ಲೋಟಿಂಗ್ ಮಾರ್ಕೆಟ್ ಪಟ ಎಲ್ಲಿ ತೋರಿಸ್ತೆ ನೋಡಿಲ್ವಾ? ನೋಡಿ. ಫ್ಲೋಟಿಂಗ್ ವಿಲೇಜು ಕಂಬೋಡಿಯಲ್ಲಿ ತೋರಿಸ್ತೆ ನೋಡಿಲ್ವಾ? ನೋಡಿ. ಇಲ್ಲಿ ನ್ಯಾಚುರಲ್ ಅಂದರೆ ನ್ಯಾಚುರಲ್ ಸಮುದ್ರದ ಮೇಲೇ ಎಲ್ಲ ಈ ಥರ ಕಟ್ಕೊಂಡ್ಬಿಟ್ಟಾರೆ ಆಯಿತಾ. ಯು ಹ್ಯಾವ್ ಶಾಪಿಂಗು, ಫುಡ್ ಐಟಮ್ಸು ಎಲ್ಲ ಲೈವ್ ಬದುಕಿರೋದು, ಯಾವುದೂ ಸತ್ತಿಲ್ಲ. ನೀರು ಹಾಕಿಟ್ಕೊಂಡು ನೀವು ಏನು ಬೇಕೋ ಅದು ತಗೊಂಡು ಅದನ್ನ ತೂಕ ಮಾಡಿಕೊಂಡು ಕುಕ್ ಮಾಡ್ಕೊಡಿದ್ರೆ ಕುಕ್ ಮಾಡಿ ಕೊಡ್ತಾರಪ್ಪ. ಇದು ನೋಡಿ ಏನು ಕತೆ ಅಂತ ನೋಡಿ. ನೆನ್ನೆ ನಾನು ಕರ್ಕೊಂಡೋದ ನಿಮಗೆ ಏನದು ಆ ಬೀಚು, ಅದು ಹೆಸರೇನೋ ಬಟ್ ಒಂದು ನಮ್ಕೊಂಡು ಬರ್ತಲ್ಲ, ಲಾಂಗ್ ಬೀಚು ಆಯಿತಾ. ಅಲ್ಲಿಗೆ ಹೋಗೋಕ್ಕೆ ನಾನು ಇರೋದು ಲೆಫ್ಟಲ್ಲಿ, ಫುಲ್ ಲೆಫ್ಟ್ ಇರೋದು. ಆ ಜಾಗ ಮಾತ್ರ ಇದಿಲ್ಲ, ರೋಡ್ ಇಲ್ಲ. ಸೊ ಅದಕ್ಕೆ ನಾನು 45 ಕಿಲೋಮೀಟರ್ ಸುತ್ಕೊಳ್ಬೇಕು. ಬಟ್ ಅದು ಹೋಗಿದ್ದು ಒಳ್ಳೆ ಕೆಲಸ ಆಯಿತು. ಇಟ್ ವಾಸ್ ಸೋ ಬ್ಯೂಟಿಫುಲ್. ಅದನ್ನು ನೋಡಿಲ್ವಾ? ಏನು ನೋಡ್ತಿದ್ದ? ವಾಟ್ ಆರ್ ಯು ಡೂಯಿಂಗ್ ಇನ್ ಲೈಫ್? ವಾಟ್ ಯು ಡೂಯಿಂಗ್ ಇನ್ ಲೈಫ್? ನನ್ನ ವೀಡಿಯೋ ನೋಡಿಲ್ಲ ಅಂದರೆ ವಾಟ್ ಯು ಡೂಯಿಂಗ್? ಯು ಶುಡ್ ಸಿ, ನೋಡಬೇಕು ಎಲ್ಲ. ಅವನ್ನ ಸ್ವಲ್ಪ ಜನಗಳು ತಿಂತಾದ್ರು ನೋಡಿ ನನಗೂ ಆಸೆ ಆಗಿತ್ತು. ಬಟ್ ಎಲ್ಲ ತಿಂದುಬಿಟ್ರೆ ಹೊಟ್ಟೆ ಕಿಟ್ಟೋದ್ರೆ ಏನು ಮಾಡೋದು? ಅದೇ ಪ್ರಾಬ್ಲಮ್. ಇಲ್ಲಾಂದರೆ ಮೇಯ್ದುಬಿಡ್ತೀನಿ, ಚೆನ್ನಾಗಿ ಮೇಯ್ದುಬಿಡ್ತೀನಿ, ಹಸು ಥರ ತಿಂದುಬಿಡ್ತೀನಿ. ದೇರ್ ಆಲ್ ಪ್ರಿಪೇರಿಂಗ್ ಎಲ್ಲಿ ಹೋಗೋದು ಅಂತ. ನಾನು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ
ಆ ಬೋಟ್ ಸೇಲ್ಗಿದೆ, ಕೊಂಡ್ಕೊಳ್ಳಲ್ಲ ಆಯಿತಾ. ನಾನು ಕಾವು ಮಕ್ ಅಂತ ಒಂದು ಜಾಗ ಇದೆ ಐಲ್ಯಾಂಡ್, ಇಲ್ಲಿಂದ 3 ಗಂಟೆ ದೂರ. ಅದು ವುಡನ್ ಬೋಡಲ್, ಅದೇ ಹೇಳಿದ್ದು ನಾನು ದಟ್ ಪ್ರೈವೇಟ್ ಪ್ರಾಪರ್ಟಿ ತೋರಿಸ್ತೀನಿ ನೋಡ್ರಿ. ಇನ್ನು ಅವಸರ ಪಟ್ಕೊಂಬೇಡಿ ನೋಡಿ. ಈ ಶಾರ್ಟ್ ನಂಗೆ ತುಂಬ ಇಷ್ಟ ಆಯಿತು ಸ್ವಾಮಿ, ನಾನು ಕಳಿಸ್ಬೇಕಲ್ಲೇ ನನಗೆ. ನಿಮಗೋಸ್ಕರ ಇದು ತುಂಬ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟೆ, ಇಲ್ಲಾಂದರೆ ಆ್ಯಕ್ಚುಯಲ್ ಫುಟೇಜ್ ನೋಡ್ಬೇಕು ಸ್ಲೋ ಆಗಿ. ಅಪ್ಪ 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 ಎಂಥ ಕ್ಲಾಸ್ ಫುಟೇಜ್ ಗೊತ್ತಾ, ಅದು ನಿಜವಾಗ್ಲೂ ಹೇಳ್ತಿದ್ವಿ. ಯಾಕಂದರೆ ಅವಸರ ಅಲ್ಲ, ಎಲ್ಲರಿಗೂ ಟೈಮ್ ಇಲ್ಲ. ಫಾರ್ವರ್ಡ್ ಇನ್ಸ್ಟಾಗ್ರಾಮ್ 30 ಸೆಕೆಂಡ್ ರೀಲ್ನೇ ಸ್ಕಿಪ್ ಮಾಡೋ ಜನಗಳು ಆಯಿತಾ. ಈ ಥರ ಏನಾದರೂ 12 ನಿಮಿಷದ ವೀಡಿಯೋ ಅಂದರೆ ನೋಡಲ್ಲ ಆಯಿತಾ. ನಿಮ್ಮ ಖುಷಿಗೋಸ್ಕರ ನನಗೆ ಫುಟೇಜ್ ನಾನು ಇಟ್ಕೊಂಡಿದ್ದೀನಿ ಆಯಿತಾ. ಎಲ್ಲ ಫುಲ್ ಒರಿಜಿನಲ್ ಫುಟೇಜ್ ನನಗೋಸ್ಕರ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿತಾ. ಅದು ಯಾರೂ ಕೊಡಲ್ಲ ನಾನು. ಓಕೆ, ಅದೆಲ್ಲ ಸ್ಲೋ ಆಗಿ 1 ಗಂಟೆ ಇರುತ್ತೆ ನೋಡಿ. ಈ ಥರ ಬಂದು ಅಲ್ಲಿ ನಾನು ಬೋಟ್ ಹತ್ತಬೇಕು, ಹತ್ತೀನಿ ನಾಳೆ. ಕಾವು ಮಕ್ ಅಂತ ಬಾಂಡ್ ನೋಡಿ, ಬಾಂಡ್ ಅಲ್ಲೇ ಬಾಂಡ್ ತೋರಿಸ್ಬೇಕಲ್ಲ ನಿಮ್ಗೆ. ಅದು ಯಾವುದು ಆ ಪ್ರಾಪರ್ಟಿ, ಅದಕ್ಕೆ ಇನ್ನೊಂದು ಶಾರ್ಟ್. ಬ್ಯಾಟ್ರಿ ಹೋದ್ರೆ ಹೋಯ್ತು, ಇನ್ನೊಂದ್ಸಲ ಚಾರ್ಜ್ ಮಾಡೋಣ, ಅದೇ ನಾಳೆ ಪ್ರಾಬ್ಲಮ್. ಆದರೆ ನೋಡಿ ಸ್ವಾಮಿ, ನೀರಲ್ಲಿ ಆಟ ಆಡ್ತೀನಿ ಅಂದರೆ ಅದು ಈಜು ಬೇರೆ ಕಲಿಲ್ಲ ಆಳದ್ದವನು ನಾನು. ಅದೇ ಪ್ರಾಪರ್ಟಿ ಆಯಿತಾ. ಸೂಪರಾಗಿ ಇಟ್ಕೊಂಡ್ಬಿಟ್ಟವ್ರಪ್ಪ, ಸೂಪರಾಗಿ ತೊಗೊಂಡ್ಬಿಟ್ಟವ್ರು. ಎಂಥ ಲೊಕೇಶನ್ ಆಯಿತಾ. ಬೇರೆ ಎಲ್ಲೂ ನಿಮಗೆ ಸ್ಯಾಂಡ್ ಬೀಚ್ ಅಷ್ಟು ಕಾಣಲ್ಲ. ಇಲ್ಲಿ ನೋಡಿ, ಅದ್ರ ಮುಂದೆ ಸೀ ವಾಕ್ ಬೇರೆ ಮಾಡ್ಕೊಂಡವ್ರೆ. ಏನು ಕ್ಲಾಸ್ ಕೋಚಾಂಗ್ ಗೊತ್ತಾಯ್ತಾ. ಏನಕ್ಕೆ ಬರಬೇಕು ಅಂತ 4 ದಿವಸ 5 ದಿವಸಕ್ಕೆ ಒಂದು ಟ್ರಿಪ್ ಹಾಕೊಳ್ಳಿ. ನಾನು ಹೇಳ್ತೀನಿ, 4 ದಿವಸಕ್ಕೆ ಒಬ್ಬರೇ ಬಂದ್ರೂ ದಿನಕ್ಕೆ 2,000 ರೂಪಾಯಿ ಲೆಕ್ಕದಲ್ಲಿ, ಅದಕ್ಕಿಂತ ಜಾಸ್ತಿ ಖರ್ಚಾಗಲ್ಲ. ಎಂಥ ಮೇಯ್ದ್ರೂ ಖರ್ಚಾಗಲ್ಲ. ಅಂದರೆ 8,000 ರೂಪಾಯಿ ಪ್ಲಸ್ ಫ್ಲೈಟ್ ಟಿಕೆಟ್ ಹಾಕ್ಕೊಂಡು ಬಂದುಬಿಟ್ಟು 4 ದಿವಸ ಚಿತ್ರಾನ್ನ ಎಂಜಾಯ್. ಅದನ್ನೇ ಪಾರ್ಟ್ನರ್ ಗೀಟ್ನ ಬಂದರೆ, ಜೊತೆಗೆ ಯಾರು ರೂಮ್ ಶೇರಿಂಗ್ ಬಂದರೆ ಅದು ಇನ್ನೂ ಕಮ್ಮಿ ಆಗಿಬಿಡ್ತದೆ. ಅಂದರೆ ನಿಮಗೆ ಒಂದು 750 ರೂಪಾಯಿ ಕಮ್ಮಿ ಅನ್ಕೊಳ್ಳಿ, ಅಂದರೆ 1,250 ರೂಪಾಯಿಗೆ ದಿನಕ್ಕೆ, ಅಂದರೆ 600 ರೂಪಾಯಿ 4 ದಿವಸಕ್ಕೆ ಬದನೆಕಾಯಿ ಬಾಜಾ ಮಾಡಿ ಓಡಾಯಿದ್ದೀರ ನೀವು. ಐ ಆಮ್ ಟೆಲಿಂಗ್ ಯು ಬಿಕಾಸ್ ಐ ಆಮ್ ಎಕ್ಸ್ಪೀರಿಯನ್ಸ್ಡ್ ಆಯಿತಾ. ಸೊ ಅಲ್ಲಿ ನೋಡಿ ಆ ಕಡೆ ಐಲ್ಯಾಂಡ್ ಇದೆ, ಅದು ನನಗೆ ಎಡಿಟಿಂಗ್ ಮಾಡ್ಬೇಕು ಕಾಣಿಸ್ತು. ಹಾಳದು ಮಿಸ್ ಮಾಡಿಬಿಡ್ನಲ್ಲ. ಬರಲಾ, ಹೊಸ ಜಾಗದಲ್ಲಿ ಸಿಗ್ತೀನಿ ನಿಮಗೆ. ಕಾವು ಮಕ್ಕಲ್ಲಿ ಸಿಗ್ತೀನಿ.